ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋ ಸ್ವಾಗತ. ಸ್ನೇಹಿತರೆ, ತಮಿಳುನಾಡು ಮುಖ್ಯಮಂತ್ರಿಯವರು ತಗೊಳ್ತಾ ಇರುವಂಥ ನಿರ್ಧಾರಗಳು ತುಂಬ ಶ್ಲಾಘನೀಯ ನಿರ್ಧಾರಗಳನ್ನು ತಗೋತಾ ಇದ್ದಾರೆ. ಈಗ ಒಂದು ಹೊಸ ನಿರ್ಧಾರ ಇದೆಯಲ್ಲ, ಇದು ತುಂಬ ವಿಶೇಷ ಅಂತ ಅನ್ನಿಸ್ತು. ಆ ಸಲುವಾಗಿ ಇದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡೋಣ ಅಂತ ಅನ್ನಿಸ್ತು. ಸೊ ಈ ನಿರ್ಧಾರ ಅಂತ ಹೇಳಿದ್ರೆ, ನೀವೆಲ್ಲರಿಗೂ ಗೊತ್ತಿದೆ, ಒಂದು ಶಾಲೆ ಅಂದ ತಕ್ಷಣ ಅಲ್ಲಿ ಹೆಚ್ಚಾಗಿ ರಾಜಕೀಯಗಳು ಕಂಡುಬರುತ್ತೆ. ನಿಮ್ಮೆಲ್ಲರೂ ಗೊತ್ತಿರುವಂಥ ವಿಚಾರ. ಈ ಜನ ಹೇಗಂತ ಹೇಳಿದ್ರೆ, ಅಥವಾ ರಾಜಕಾರಣಿಗಳು ಅಥವಾ ರಾಜಕಾರಣಿಗಳು ಪುಡಾರಿಗಳು, ಇವರು ರಾಜಕೀಯಕ್ಕಾಗಿ ಶಾಲೆಯನ್ನು ಕೂಡ ಬಿಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳನ್ನು ಕೂಡ ಯೂಸ್ ಮಾಡಿಕೊಂಡು ರಾಜಕೀಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಕೆಲವೊಂದು ಶಾಲಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಈ ಶಾಲಾ ಅಭಿವೃದ್ಧಿ ಕಮಿಟಿ ಅಂತ STMC ಅಂತ ಇರುತ್ತೆ. ಸೊ ಅವರು ಕೂಡ ಅವರವರಲ್ಲೇ ಜಗಳ ಆಡ್ಕೊಂಡಿದ್ದು ಇಂಥ ವಿಚಾರಗಳೆಲ್ಲ ಸಾಕಷ್ಟು ನೀವು ಕೇಳ್ತಾ ಇರ್ತೀರಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಯಾವತ್ತೂ ಕೂಡ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಳ್ಬೇಕು ಅಂತ ದಿಟ್ಟವಾದ ನಿರ್ಧಾರ ತಗೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಹೇಳ್ಬೋದು. ಅಂಥ ನಿರ್ಧಾರವನ್ನು ಮಾಡೋದೇ ಇಲ್ಲ. ಬಟ್ ತಮಿಳುನಾಡಲ್ಲಿ ವಿಜಯ್ ಅವರು ಏನೋ ಒಂದು ಹೊಸತನ್ನು ಮಾಡ್ತಾ ಇರೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ತಗೊಂಡಂಥ ಒಂದು ಹೊಸ ನಿರ್ಧಾರ ಅಂತ ಹೇಳಿದ್ರೆ, ಅದು ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯ ಸಲ್ಲ. ಶಾಲೆಯ ಆವರಣ ಇರ್ಬೋದು ಅಥವಾ ಶಾಲೆ ಇರ್ಬೋದು, ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಅಥವಾ ಈ ಒಂದು ಶೋಕಿ ಇದೆ ನಮ್ಮಲ್ಲಿ, ಯಾವ್ದಾದ್ರು ಒಂದು ಬರ್ಡೇ ಬಂತು ಅಂತ ಹೇಳಿದ್ರೆ, ರಾಜಕಾರಣಿಗಳ ಬರ್ಡೇ ಬಂತು ಅಂತ ಹೇಳಿದ್ರೆ, ಅದು ಶಾಲೆಗಳಲ್ಲಿ ಆಚರಣೆ ಮಾಡೋದು, ಏನಾದರೂ ಒಂದು ಥಿಂಗ್ಸನ್ನು ಕೊಟ್ಟು ಅಥವಾ ಅವತ್ತೇನಾದ್ರು ಊಟವನ್ನು ನೀಡಿ ಏನೋ ಒಂದು ದೊಡ್ಡದಾಗಿ ತಾನೇನೋ ಮಾಡಿದ್ದೀನಿ ಅನ್ನೋ ಥರ ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಬಿಂಬಿಸುವಂಥ ಪ್ರಯತ್ನಗಳು, ಅವರನ್ನು ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಸಾಕಷ್ಟು ನಾವು ಕಾಣ್ತಾ ಇರ್ತೀವಿ. ಆ ಸಲುವಾಗಿ ಇಲ್ಲಿ ರಾಜಕಾರಣಿಗಳು ಯಾವುದೇ ರೀತಿಯ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡಬಾರ್ದು ಅಂತ ವಿಜಯ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡಿದಾಗ ಈ ಕೆಲವೊಂದು ಶಾಲೆಗಳ ಒಂದು ಕಟ್ಟಡಗಳನ್ನು ನೋಡಿದ್ರೆ ತುಂಬ ಬೇಸರ ಅಂತ ಅನ್ಸುತ್ತೆ. ಒಂದು ಕಡೆ ಚಾವಣಿ ಮುರಿಯೋ ಹಾಗಿರುತ್ತೆ. ಎಷ್ಟು ಹೋಗಿ ಅಪ್ಲೈ ಮಾಡಿದ್ರು ಕೂಡ ತಮ್ಮನ್ನು ಕಟ್ಟಡ ಹಾಕಿಸ್ಕೊಡಿ ಅಂತ ಹೇಳಿದ್ರು ಕೂಡ ಕಟ್ಟಡ ಹಾಕುವಂಥ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಗೌರ್ಮೆಂಟ್ ಇಲ್ಲ. ಕರ್ನಾಟಕದ ಗೌರ್ಮೆಂಟ್ ಹೆಚ್ಚಾಗಿ ಶಾಲೆಗಳ ಕಡೆಯಂತೂ ಗಮನನೇ ಹರಿಸ್ತಾ ಇಲ್ಲ. ಅದು ಇನ್ನೊಂದು ಟಾಪಿಕ್ ಆಗುತ್ತೆ, ಅದು ಬಿಟ್ಟೋಣ. ಅದು ಬಿಟ್ಟು ಅದನ್ನು ಹೊರತುಪಡಿಸಿ ಮಾತಾಡೋದಾದರೆ ತಮಿಳುನಾಡಿನ ವಿಜಯ್ ಅವರು ತಗೊಳ್ತಾ ಇರುವಂಥ ನಿರ್ಧಾರಗಳ ಬಗ್ಗೆ ಮಾತಾಡೋದಾದರೆ, ಇದರ ಬಗ್ಗೆ ಸಂಪೂರ್ಣವಾದಂಥ ರೂಪುರೇಷೆಗಳನ್ನು ಮಾಡಿ ಈ ಶಾಲಾ ಆವರಣದಲ್ಲಿ ನಡೆಯುವಂಥ ರಾಜಕೀಯ ಪ್ರೋಗ್ರಾಮ್ಗಾಗಲಿ ಅಥವಾ ಸಮ್ಟೈಮ್ ಒಂದು ಅನಿವಾರ್ಯತೆಗಾಗಿ ರಾಜಕಾರಣಿಗಳನ್ನು ಕರೆಸ್ಕೋಬೇಕಾಗತ್ತೆ, ಅಥವಾ ಈ ಪಕ್ಷದ ಒಂದು ಅಧಿಕಾರದಲ್ಲಿದ್ದಂಥವ್ರನ್ನ ಕರೆಸ್ಕೊಂಡು ರಾಜಕೀಯ ಫಂಕ್ಷನ್ಗಳನ್ನು ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ SOP ಅಂತಂದರೆ ಒಂದು ಸಾಮಾನ್ಯವಾದಂಥ ರೂಪುರೇಷೆಗಳನ್ನು ಮಾಡಿಕೊಂಡು ಅನಂತರ ಅದನ್ನು ಬಿಡುಗಡೆ ಮಾಡುವಂಥ ವಿಚಾರಗಳನ್ನು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿ ಕಚೇರಿ ಹೊರಡಿಸಿದೆ. ಸೊ ಆ ಕಾರಣಕ್ಕಾಗಿ ಇನ್ನು ಮುಂದೆ ತಮಿಳುನಾಡಲ್ಲಿ ಇಂಥ ಶಾಲೆಯಲ್ಲಿ ರಾಜಕೀಯ ಮಾಡೋದು ಆಗಲ್ಲ ಅಂತ ಅನ್ಕೋಬಹುದು. ಮತ್ತು ತಮಿಳುನಾಡಲ್ಲಿ ವಿಜಯ್ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಒಂದಷ್ಟು ಒಬ್ಬ ಸಿನಿಮಾ ಹೀರೋ ಆಗಿ ಅವ್ರೇನು ಮಾಡಬಲ್ಲರು ಅಂತ ಹೇಳೋದೆಲ್ಲ ಒಂದಿತ್ತು. ಬಟ್ ನಿಜವಾಗ್ಲೂ ಅವರು ತಗೊಳ್ತಾ ಇರುವಂಥ ನಿರ್ಧಾರಗಳು ಅತ್ಯಂತ ಪರಿಣಾಮಕಾರಿಯಾದಂಥ ನಿರ್ಧಾರಗಳು, ತುಂಬ ಪ್ರಭುತ್ವದ ನಿರ್ಧಾರಗಳನ್ನು ಅವರು ತಗೋತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.